ಇನ್ನು ಕೆರೆಗಳನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಇನ್ನೇನಾಗಬೇಕು? ಕೆಲವು ಕಡೆಗಳೆಲ್ಲ ಅಂಥದ್ದೇ ಪರಿಸ್ಥಿತಿ. ಈಗ ಮಗದೊಂದು ವರದಿ ಅಂಥದ್ದೇ. ವರ್ಣಾರ್ಭಟಕ್ಕೆ ಬೆಂಗಳೂರು ಒಂದು ಅರ್ಥದಲ್ಲಿ ಬೆಚ್ಚಿ ಬಿದ್ದಿದೆ. ಮಳೆಯಬ್ಬರ ಯಾವ ಪರಿಪ್ರಮಾಣದಲ್ಲಿತ್ತು ಅಂದ್ರೆ ಮಹಾನಗರವನ್ನ ಜಲವ್ಯೂಹಕ್ಕೆ ಸಿಲುಕಿಸಿತ್ತು. ನಡುಗಡ್ಡೆಯಾಗಿದೆ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್. ಸುತ್ತಲೂ ಕೂಡ ನೀರು ಆವರಿಸಿದೆ. ನಿವಾಸಿಗಳಂತೂ ಜಲದಿಗ್ಬಂಧನದಲ್ಲಿದ್ದು ಖಾಲಿಯಾಗಿಲ್ಲ ನೀರು ಅಂತ ಗೋಳಾಡ್ತಿದ್ದಾರೆ. ಕಾರಣ ನಿನ್ನೆ ರಾತ್ರಿ ಸುರಿದಿರೋ ಮಳೆ. ಸಂಜೆಯವರೆಗೂ ಕೂಡ ನೀರು ಹೊರಕ್ಕೆ ಹೋಗಿಲ್ಲ. ಎಷ್ಟು ನೀರು ಆವರಿಸಿತ್ತೋ ಅಷ್ಟು ನೀರು ಇವತ್ತು ಸಂಜೆಯವರೆಗೂ ಕೂಡ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿರಬೇಕು? ಹೊರಗಡೆ ಅಂತೂ ಯಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕೆಲಸ ಕಾರ್ಯ ಇರಲಿಲ್ಲ, ಭಾನುವಾರ, ಆದ್ರಿಂದ ಸ್ವಲ್ಪ ಓಕೆ. ಬಟ್ ನಾಳೆ ಇವತ್ತು ರಾತ್ರಿನೂ ಅದೇ ರೀತಿಯ ಮಳೆ ಆಗಿ ನಾಳೆ ಇನ್ನೂ ನೀರು ನಿಂತ್ಕೊಂಡ್ರೆ ನಾಳೆ ಎಂಥ ಫಜೀತಿಯನ್ನ ಪಡಬೇಕಾಗತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷ್ಯ. ನೋಡಿ ಅಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದೆ. ಇದೇನು ಕೆರೆ ಮಧ್ಯೆ ಮನೆಯನ್ನ ಕಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕೋ ರೀತಿಯಲ್ಲೇ ಭಾಸವಾಗ್ತಾ ಇದೆ. ಆ ಒಂದು ಪಾರ್ಕಿಂಗ್ ಜಾಗ ಏನಿದೆ, ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿ ನೀರಿನಿಂದ ಮುಳುಗಡೆ ಆಗಿದ್ದು ಹಲವಾರು ವಾಹನಗಳು ನೀರಿನಲ್ಲಿ ತೊಯ್ದು ಹೋಗಿರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ರಾತ್ರಿ ಸುರಿದ ಮಳೆಗೆ ಎಫೆಕ್ಟ್ ಈ ರೀತಿಯಾಗಿತ್ತು. ಹಾಗಾಗಿ ಕೆಲವರನ್ನ ಏನ್ ಮಾಡಬೇಕು, ಹೊರಗೆ ಹೋಗಲೇಬೇಕು ಅನಿವಾರ್ಯ ಪರಿಸ್ಥಿತಿ ಅನ್ನೋರ್ನ ಟ್ರ್ಯಾಕ್ಟರ್ನ ಸಹಾಯದೊಂದಿಗೆ ಕರೆದುಕೊಂಡು ಹೋಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಯಿತು. ಈಗಲೂ ಕೂಡ ನೀರನ್ನ ಪಂಪ್ ಮಾಡಿ ಹೊರಕ್ಕೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಕೆರೆ ಒಡೆದು ನೀರು ಒಳಕ್ಕೆ ಬರ್ತಾ ಇದೆ ಅಂತ ಹೇಳಿ ಅದನ್ನ ತಡೆಯೋದಕ್ಕೂ ಕೂಡ ಬಹಳಷ್ಟು ಸಾಹಸವನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಆಗಿದೆ ಈ ವಿಷಯವಾಗಿ ಕೇಂದ್ರೀಯ ವಿಹಾರ್ನಲ್ಲಿ ಎಷ್ಟೆಲ್ಲ ಪರದಾಟವನ್ನು ಅನುಭವಿಸಿದ್ದಾರೆ ಅನ್ನೋದಕ್ಕೆ ಈ ವರದಿ ಸಾಕ್ಷ್ಯ ನೋಡ್ಕೊಂಬನ್ನಿ. ಜಲದಿಗ್ಬಂಧನ ಮುಳುಗಿದ ಮಹಾನಗರ, ದ್ವೀಪದಂತಾದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್. ಕಳೆದ 2 ದಿನಗಳಿಂದ ಕತ್ಲಾದ್ರೆ ಸಾಕು ಧೋ ಅಂತ ಸುರಿತಾ ಇರುವ ಮಳೆಗೆ ಮಹಾನಗರ ಮುಳುಗ್ ಹೋಗಿದೆ. ಅದರಲ್ಲೂ ಬೆಂಗಳೂರಿನ ಮೊದಲ ಅಪಾರ್ಟ್ಮೆಂಟ್ ಖ್ಯಾತಿಯ ಯಲಹಂಕದ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಮಳೆರಾಯ ಜಲದಿಗ್ಬಂಧನ ಹಾಕಿದ್ದಾನೆ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನೀರು ನುಗ್ಗಿದ್ದು ಅಪಾರ್ಟ್ಮೆಂಟ್ ನಡುಗಡ್ಡೆಯಾಗಿದೆ. ಅಪಾರ್ಟ್ಮೆಂಟ್ನ 8 ಬ್ಲಾಕ್ನ 645ಕ್ಕೂ ಹೆಚ್ಚು ಮನೆ ಇರುವ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಕೆರೆಯಂತಾಗಿದೆ. ಸುನಾಮಿಯಂತೆ ನೀರು ನುಗ್ಗಿ ಮಳೆರಾಯ 2,000 ನಿವಾಸಿಗಳಿಗೆ ಜಲದಿಗ್ಬಂಧನ ಹಾಕಿದ್ದಾನೆ. ಮನೆಯಿಂದ ಹೊರಗೆ ಬರೋಕಾಗದೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪರದಾಡಿದ್ರು. ಅಪಾರ್ಟ್ಮೆಂಟ್ನ 8 ಬ್ಲಾಕ್ನಲ್ಲಿ ಪಾರ್ಕ್ ಮಾಡಿರುವ 400ಕ್ಕೂ ಹೆಚ್ಚು ಕಾರು, 600ಕ್ಕೂ ಅಧಿಕ ಬೈಕ್ಗಳು ಮುಳುಗಡೆಯಾಗಿದ್ವು. ಟ್ರ್ಯಾಕ್ಟರ್ ಮೂಲಕ ನಿವಾಸಿಗಳು ಶಿಫ್ಟ್, ಟ್ರ್ಯಾಕ್ಟರ್ ಮೂಲಕ ಆಹಾರ ನೀರು ಪೂರೈಕೆ. ಧಾರಾಕಾರ ಮಳೆ ಬಂದ್ರೆ ಸಾಕು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ದ್ವೀಪದಂತಾಗುತ್ತೆ. ಮನೆಯಿಂದ ಹೊರಗೆ ಬರಕ್ಕಾಗದ ಪರಿಸ್ಥಿತಿ ಉದ್ಭವ ಆಗುತ್ತೆ. ವರುಣನ ಅಬ್ಬರಕ್ಕೆ ಇವತ್ತು ಕೂಡ ಇಲ್ಲಿನ ನಿವಾಸಿಗಳು ಪರದಾಡಿದ್ರು. ಅಪಾರ್ಟ್ಮೆಂಟ್ ಜಲಾವೃತ ಹಿನ್ನೆಲೆಯಲ್ಲಿ ಹೊರಬರೋಕೆ ಪರದಾಡಿದ ನಿವಾಸಿಗಳನ್ನ ಹೊರಗೆ ತರೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ರು. ಟ್ರ್ಯಾಕ್ಟರ್ ಹಾಗೂ ಟೆಂಪೋ ಮೂಲಕ ಸಿಲುಕಿದ್ದ ನಿವಾಸಿಗಳನ್ನ ಶಿಫ್ಟ್ ಮಾಡಲಾಯಿತು. ಮಳೆ ಬಂದು ಪಕ್ಕದಲ್ಲಿ ನೀರು ನಿಂತ್ಕೊಂಡಿತ್ತು. ಗೋಡೆ ಬೀಳತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಒಂದೇ ಸಲ ಹೆಚ್ಚಾಗಿ ನೀರು ಬಂದಿರೋ ಕಾರಣಕ್ಕಾಗಿ ಗೋಡೆ ಬಿದ್ದು ಆ ಕಡೆಯಿಂದ ನೀರು ಈ ಕಡೆ ಪಾಸ್ ಆಗಿದೆ. ಈ ಸ್ಟ್ರಕ್ಚರ್ IIT ಚೆನ್ನೈಯಿಂದ ಡಿಸೈನ್ ಆಗಿ CGHS CGWH ಅವ್ರು ಮಾಡಿರುವಂತದ್ದು, ಸೆಂಟ್ರಲ್ ಗವರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಆಗಿರುವಂತ ಇದು. ಆಗ 27 ವರ್ಷ ಹಳೇದ್ ನಾವು ಹಿಂದೆ ಹೋದ್ರೆ ಆಗಿನ ಕಾಲದ ಇದೆಯಲ್ಲ ವೆಂಟು ಮತ್ತೆ ಇದೆಲ್ಲ ಅವಾಗ ಮಾಡಿದ್ರು. ಮೋಸ್ಟ್ ಪ್ರಾಬ್ಲಿ ಮಾಡಿರ್ಲಿಕ್ಕಿಲ್ಲ. ಈಗ ನಾನು ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮರಾಮನ್ ಹೇಮಂತ್ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ. ವಾಹನಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಸುಮಾರು ಒಂದು 600ಕ್ಕೂ ಹೆಚ್ಚಿನ ಕಾರುಗಳು, ಬೈಕ್ಗಳು ಸಂಪೂರ್ಣ ಜಲಾವೃತ ಆಗಿರುವಂತದ್ದು. ಜನ ಅಂತೂ ಹೊರಗಡೆ ಬರಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಈಗ ಇದ್ದಾರೆ. ಗಮನಿಸಬಹುದು, ಯಾವ ಲಿಫ್ಟ್ಗಳು ಕೂಡ ವರ್ಕ್ ಆಗ್ತಿಲ್ಲ. ಇವ್ರು ಯಾರು ಅಂದ್ರೆ ಮೆಟ್ಲಿಂದ ಸ್ಟೆಪ್ಸ್ ಇಂದ ಕೆಳಗಡೆ ಇಳಿದು ಬಂದಿದ್ದಾರೆ. ಇವರೆಲ್ಲರನ್ನು ಕೂಡ ಈಗ ಟ್ರ್ಯಾಕ್ಟರ್ಗಳ ಮೂಲಕ ಹೊರಗಡೆ ಕರೆದುಕೊಂಡು ಹೋಗುವಂಥದ್ದು, ಅಂದ್ರೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಈಗ ಮಾಡಿರುವಂಥದ್ದು. ಅದರಿಂದಾಗಿ ಎಲ್ಲರೂ ಹೊರಗಡೆ ಬಂದು ಕಾಯ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿಯಿಂದಲೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲ, ಲಿಫ್ಟ್ಗಳು ವರ್ಕ್ ಆಗಲ್ಲ. ಯಾಕಂದ್ರೆ 10 ಫ್ಲೋರ್ ಇರುವಂತ ಅಪಾರ್ಟ್ಮೆಂಟ್ ಇದು. ಸುಮಾರು ಬ್ಲಾಕ್ಗಳಿದ್ದಾವೆ. 3,000 ಮಂದಿ ಈಗ ಜಲ ದಿಗ್ಬಂಧನದಲ್ಲಿ ಸಿಲುಕೊಂಡಿದ್ದಾರೆ. ದಾರುಣವಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಇಲ್ಲಿನ ನಿವಾಸಿಗಳು. ಈ ಏನು 3,000 ಜನ ಇಲ್ಲಿ ಸಿಲುಕೊಂಡಿದ್ದಾರೆ. ಸುಮಾರು ಒಂದು 603 ಫ್ಲಾಟ್ಗಳು ಇರುವಂಥದ್ದು, 10 ಫ್ಲೋರ್ಗಳು ಇರುವಂತ ಅಪಾರ್ಟ್ಮೆಂಟ್ ಇದು. ಪ್ರತಿ ಬಾರಿ ಇದೇ ತರದ ಪರಿಸ್ಥಿತಿ. ಈ ಬಾರಿ ಮತ್ತಷ್ಟು ದಾರುಣವಾಗಿದೆ ಇಲ್ಲಿನ ಜನರ ಪರಿಸ್ಥಿತಿ. ಮಳೆಗೂ ಮುನ್ನ ಮನೆಯಿಂದ ಹೊರಗಡೆ ಹೋಗಿದ್ದ ಜನರನ್ನ ಟ್ರ್ಯಾಕ್ಟರ್ ಹಾಗೂ ಟೆಂಪೋಗಳಲ್ಲಿ ಸಂಬಂಧಪಟ್ಟ ಬ್ಲಾಕ್ಗಳ ಜನರನ್ನ ಬಿಡಲಾಯಿತು. ಇನ್ನು ಟ್ರ್ಯಾಕ್ಟರ್ ಮೂಲಕ ಆಹಾರ ನೀರು ಪೂರೈಸಲಾಯಿತು. ದೊಡ್ಡ ಮಟ್ಟದಲ್ಲಿ ನೀರು ತುಂಬಿರೋದ್ರಿಂದ ಜನರು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟು ಅಗ್ನಿಶಾಮಕ ದಳದ ಸಿಬ್ಬಂದಿ ನೀರು ಹೊರಹಾಕುವ ಕೆಲಸ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ಜನರನ್ನ
ಟ್ರ್ಯಾಕ್ಟರ್ಗಳಲ್ಲಿ ಶಿಫ್ಟ್ ಮಾಡ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಅಪಾರ್ಟ್ಮೆಂಟ್ ಒಳಗಡೆ ಇರುವಂಥ ಜನರಿಗೆ ಹಾಲು ಮತ್ತು ತಿಂಡಿಯ ವ್ಯವಸ್ಥೆಯನ್ನ ಟ್ರ್ಯಾಕ್ಟರ್ಗಳಲ್ಲಿ ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಹೊರಗಡೆ ಇರುವಂಥ ಜನರನ್ನ ಟ್ರ್ಯಾಕ್ಟರ್ಗಳಲ್ಲಿ ಕರೆದುಕೊಂಡು ಬಂದು ಅವರು ಇರುವಂಥ ಅಪಾರ್ಟ್ಮೆಂಟ್ ಮನೆಗಳಿಗೆ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡ್ತಿರುವಂಥದ್ದನ್ನ ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಹಾಲನ್ನ ಆ ಜನರಿಗೆ ಒಳಗಡೆ ಕೊಡಲಿಕ್ಕೆ ಹಾಲು ಕೂಡ ತೆಗೆದುಕೊಂಡು ಹೋಗ್ತಿರುವಂಥದ್ದನ್ನ ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಜನರನ್ನ ಶಿಫ್ಟ್ ಮಾಡಲಿಕ್ಕೆ ಆ ಹೊರಗಡೆ ಕರೆಸುವಂತ ಕೆಲಸವನ್ನ ಈಗ ಮಾಡ್ತಿರುವಂಥದ್ದು. ಜನರನ್ನ ಇಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳಲ್ಲಿ ವ್ಯವಸ್ಥೆಯನ್ನ ಮಾಡ್ತಿರುವಂಥದ್ದು. ಈಗಾಗಲೇ ಆಂಬ್ಯುಲೆನ್ಸ್ಗಳು ಒಳಗಡೆ ಬರಲಿಕ್ಕೆ ಅವಕಾಶ ಇಲ್ಲದ ಕಾರಣ ಇಲ್ಲಿರುವಂತಹದ್ದನ್ನ ಅಲ್ಲಿ ಕಳಿಸುವ ಕೆಲಸವನ್ನ ಮಾಡ್ತಿರುವಂಥದ್ದು. ಹಾಗಾಗಿ ಈ ಒಂದು ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಜನರನ್ನ ಸಾಗಾಟ ಮಾಡುವ ಕೆಲಸವನ್ನ ಟ್ರ್ಯಾಕ್ಟರ್ಗಳ ಮುಖಾಂತರ ಮಾಡ್ತಿರುವಂಥದ್ದು. ಇದೇ ರೀತಿಯಾಗಿ ಈ ಒಂದು ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿರುವಂಥ ಜನರಿಗೆ ಹೊರಗಡೆ ಕರ್ಕೊಂಡು ಹೋಗೋದು, ಒಳಗಡೆಯನ್ನ ಕರ್ಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂಥದ್ದು. ಇನ್ನು ಸ್ಥಳಕ್ಕೆ ಶಾಸಕ ವಿಶ್ವನಾಥ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ನೀರು ತುಂಬಿಕೊಂಡಿತ್ತು. ನಿನ್ನೆ ಮಳೆಗೆ ಯಲಹಂಕ ಕೆರೆಯ ಕೋಡಿ ಒಡೆದು ಹೋಗಿದೆ. ಹಾಗಾಗಿ ನೀರಿನ ಹರಿವು ಹೆಚ್ಚಾಗಿ ತಗ್ಗು ಪ್ರದೇಶದಲ್ಲಿರುವ ಅಪಾರ್ಟ್ಮೆಂಟ್ ಕಡೆಗೆ ನೀರು ನುಗ್ಗಿದೆ ಅಂದ್ರು. ಈಗ ಮಳೆ ಕೋಡಿ ಹೋದಾಗ ಮತ್ತು ವಿಶಾಲವಾದಂಥ ಈ ಬಯಲು ಪ್ರದೇಶದಲ್ಲಿ ನಿಂತಿರ್ತಕ್ಕಂಥ ನೀರೆಲ್ಲ ಸಹಜವಾಗಿ ಕೆಳಗಡೆ ಕರ್ಕೊಂಡು ಹೋಗ್ತದೆ. ಕೆಳಗಡೆ ಇರ್ತಕ್ಕಂಥ ಲೋ ಲೆವೆಲ್ ಯಾವುದು ಅಂತಂದರೆ ಕೇಂದ್ರೀಯ ವಿಹಾರಣೆ. ಈಗ ಯಲಾಂಗದಲ್ಲಿ ಇನ್ನೂ ಹಲವಾರು ಅಪಾರ್ಟ್ಮೆಂಟ್ಗಳೈತೆ. ಬಹುತೇಕ ಯಾವ ಅಪಾರ್ಟ್ಮೆಂಟ್ಗೂ ನೀರು ನುಗ್ತಾ ಇಲ್ಲ. ಇದೊಂದಕ್ಕೆ ಯಾಕೆ ನುಗ್ತಾ ಇದೆ ಅಂತಂದರೆ ಭಾಳ ಲೋ ಲೆವೆಲಲ್ಲಿ ಕಟ್ಕೊಂಡವ್ರೆ. ಬಟ್ ನಾವು ಲಾಸ್ಟ್ ಟೈಮು ಕೂಡ ರಾಜಕಾಲುವೆಗಳನ್ನೆಲ್ಲ ಮಾಡಿ ನೀವು ನೋಡಿರ್ಬೋದು, ಕಾಲುವೆಗಳೆಲ್ಲ ತುಂಬಿ ಡೈವರ್ಟ್ ಆಗಿ ಹೋಗ್ತಾ ಇದೆ. ಇಲ್ಲಿ ರಾತ್ರಿ ಆಗಿರತಕ್ಕಂಥದ್ದು ಏನು ಅಂದರೆ ಆ ಗದ್ದೆ ಕಡೆ ಇರ್ತಕ್ಕಂಥ ಕಾಂಪೌಂಡ್ ಒಡೆದೋಗೈತೆ. ಅಲ್ಲಿ ನಿಂತಿದ್ದ ನೀರಂತ ಇಲ್ಲ, ಸಹಜವಾಗಿ ಡೌನ್ ಏನಿತ್ತು ಒಳಗಡೆ ನುಗ್ಗೈತೆ ನೀರು. ಅಂದಹಾಗೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನೀರು ಸಂಪೂರ್ಣ ಖಾಲಿ ಮಾಡೋಕೆ ಒಂದಿನ ಬೇಕು. ನೀರು ಪಂಪ್ ಮಾಡ್ತಾ ಇದ್ರು, ನೀರಿನ ಪ್ರಮಾಣ ಕಡಿಮೆ ಆಗ್ತಿಲ್ಲ. ನೀರನ್ನ ಹೊರಹಾಕೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ತಡೆಗೋಡೆ ಕುಸಿತಿರೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗ್ತಿಲ್ಲ. ಅಪಾರ್ಟ್ಮೆಂಟ್ ನಿವಾಸಿಗಳು ನಾವು ಯಾರನ್ನ ದೂಷಿಸೋದು ಗೊತ್ತಾಗ್ತಿಲ್ಲ ಅಂತ ಅಳಲು ತೊಡ್ಕೊಂಡಿದ್ದಾರೆ. Very bad. We are very scared now how to go to office tomorrow morning, and it is very and whole backside has been you are putting the mud. ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ, ಎಲ್ಲರದ್ದು ತಪ್ಪಿದೆ. ಇದರಲ್ಲಿ ರೆಸಿಡೆಂಟ್ಸು ತಪ್ಪಿದೆ, ಅಸೋಸಿಯೇಷನ್ ತಪ್ಪಿದೆ, ಎಲ್ಲಾನು ತಪ್ಪಿದೆ. ಗವರ್ಮೆಂಟ್ ಒಟ್ನಲ್ಲಿ ನಿನ್ನೆ ಸುರಿದ ಭಯಾನಕ ಮಳೆಗೆ ಕೇಂದ್ರೀಯ ಅಪಾರ್ಟ್ಮೆಂಟ್ ಮತ್ತೆ ದ್ವೀಪದಂತಾಗಿದೆ. ಪದೇ ಪದೇ ಮುಳುಗಡೆಯಿಂದ ಅಪಾರ್ಟ್ಮೆಂಟ್ ನಿವಾಸಿಗಳು ಪಡಬಾರದ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇವರ ಸಮಸ್ಯೆಗೆ ಮುಕ್ತಿ ಯಾವಾಗ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಅಪಾರ್ಟ್ಮೆಂಟ್ಗಳು ತಗೋತಾರೆ, ಲೀಗಲ್ ಆಗಿ ಎಲ್ಲ ಚೆಕ್ ಮಾಡಿಸ್ತಾರೆ. ಆದರೆ ಎಲ್ಲಿ ಕಟ್ಟಿದ್ದಾರೆ ಅನ್ನೋದನ್ನ ನೋಡಲ್ಲ. ಇವೆಲ್ಲವೂ ಕೂಡ ಅವರೇ SR ವಿಶ್ವನಾಥ ಹೇಳಿದ್ರಲ್ಲ, ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ. ಏನು ಮಾಡೋಕ್ಕಾಗಲ್ಲ, ಅನುಭವಿಸಲೇಬೇಕು. ಅದರಲ್ಲೂ ಈ ಅಪಾರ್ಟ್ಮೆಂಟ್ಗಳಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಬಿಟ್ಕೋತಾರೆ ಜಾಗ, ತುಂಬಾ ಆಳಕ್ಕೆ ತೆಗೆದುಬಿಟ್ಟು ಪಾರ್ಕಿಂಗ್ ಬಿಟ್ಕೋತಾರೆ. ನೀರು ಹರಿಯುತ್ತೆ ಅಲ್ಲಿಗೆ. ಹಾಗಾಗಿ ಕರೆಕ್ಟ್ ಲಾಸ್ಟ್ ಅಲ್ಲಿ ಆ ಲೇಡಿ ಹೇಳಿದ್ದು ಇದು ಎಲ್ಲರದೂ ತಪ್ಪು, ನಮ್ದು ತಪ್ಪಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅನುಭವಿಸಲೇಬೇಕು.